ಎಲ್ಲರಿಗೂ ನಮಸ್ಕಾರ. ನಾ ಈಗ ಸೀಸನ್ ಐತಲ್ರಿ, ಮಾವಿನ ಹಣ್ಣಿನ ಸೀಕರಣೆ ಮಾಡೇನಿ. ಮಸ್ತಾಗಿರ್ತೈತಿ. ಜವಾರಿ ಒಳ್ಳೆ ಮಾವಿನ ಹಣ್ಣು ತಂದೀವ್ರಿ. ಅದರಿಂದ ನಾನು ಈಗ ಅದನ್ನ ಸೀಕರಣೆ ಮಾಡಿ ತೋರ್ಸಾಕ್ತೇನೆ ರೀ. ಈಗ ಭಾಳ ಬೆಸ್ಟ್ ಆಗಿರ್ತೈತೆ ಅದು. ಹೋಳ್ಗೆ ಜೊತೆ ಅದು ಎಲ್ಲನೂ ತಿನ್ಬೋದು. ಈಗ ಹಂಗನೂ ಕುಡಿಬೋದು. ಒಂದು ಸ್ವಲ್ಪ ಉಪ್ಪು ಸಕ್ಕರೆ ಅವಕ್ಕೆಲ್ಲ ಹಾಕ್ಕೊಳಕಂತೇಳಿ ಇಂಗ್ರೀಡಿಯೆಂಟ್ಸ್ ತೋರ್ಸಾಕತ್ತೇನೆ ರೀ. ಸ್ವಲ್ಪ ಏಲಕ್ಕಿ ಪೌಡ್ರನ್ನು ನಾನು ಅದಕ್ಕೆ ಹಾಕ್ತೇನೆ ರೀ. ಈಗ ನೋಡ್ರಿ, ಆಪ್ಷನಲ್ ಅದು, ಬೇಕಾದ್ರೆ ಹಾಕೋಬೋದು, ಇರಲಿಲ್ಲ ಅಂದ್ರೆ ಬಿಡ್ಬೋದು. ಈಗ ನೋಡ್ರಿ, ಮಾವಿನ ಹಣ್ಣು ಎಷ್ಟು ಮಸ್ತ್ ಅದಾವು. ಸೀಸನ್ ಇರೋದ್ರಿಂದ ಭಾಳ ಒಳ್ಳೆ ಹಣ್ಣು ತಂದೈತ್ರಿ ಇದು. ಯಾಕಂದ್ರೆ ಹಂಗೆ ಇದ್ರಾಗ ಹಣ್ಣು ಹಾಕಿದ್ದು ರೀ ಇವು. ಇದರ ಅದಕ್ಕೇನು ಪೌಡ್ರದು ಏನೂ ಹಾಕಿಲ್ಲ. ಹಂಗೆ ನಾವು ಮನೆ ಹಣ್ಣು ತಿರ್ತಾವಲ್ರಿ, ಹಂಗೆ ಸೊಪ್ಪು ಒಳಗೆ ಇದ್ರೊಳಗೆ ಹಾಕಿರ್ತಾರೆ, ಹುಲ್ಲಿನೊಳಗೆ ಅವನ್ನ ಹಣ್ಣು ಹಾಕಿದ್ದು ಇರ್ತಾವಲ್ರಿ, ಅಂಥ ಹಣ್ಣನ್ನು ನಾವು ತಂದೀವ್ರಿ. ಒಂದು ಜವಾರಿ ಹಣ್ಣು ಅಂತಾರೆ ರೀ ಇವಕ್ಕೆ. ಅಷ್ಟು ಟೇಸ್ಟ್ ಆಗಿರುವಂಥ ಒಂದು ಹಣ್ಣನ್ನು ತಂದೆವು. ಅದರಿಂದ ನಾನು ಈ ಥರ ರಸ ಮಾಡಿ ತೋರಿಸ್ತೇನೆ ರೀ. ಈಗ ನೋಡಿರಿ, ಹಣ್ಣು ಯಾವಾಗಲೂ ನಾವು ತಂದಿವಂದ್ರೆ ಅದನ್ನ ಕ್ಲೀನಾಗಿ ತೊಳೆದು ಅದ್ರ ಸಿಪ್ಪೆನ ಮೇಲಿಂದ ಎಲ್ಲನೂ ಕ್ಲೀನಾಗಿ ತೊಳ್ಕೊಬೇಕ್ರಿ ಅದನ್ನ. ಯಾಕಂದ್ರೆ ಅದನ್ನು ಹಿಂಗೆ ಹಿಂಡ್ತಿರ್ತೀವಲ್ಲ ರೀ, ಅದಕ್ಕೆ ಈ ಥರ ಮೊದಲೊಮ್ಮೆ ಫಸ್ಟೊಮ್ಮೆ ತೊಳೆದು ಈಗ ಸೆಕೆಂಡ್ ಟೈಮನ್ನು ಈ ಥರ ತೊಳ್ಕೊಂಡು ಅವನ್ನ ಮಾಡ್ಬೇಕಾಕತ್ತೆ ರೀ. ಈಗ ತಂದಾಗೂ ಒಂದು ಸಲ ಫಸ್ಟಿಗೆ ತೊಳಿಬೇಕು ಅವನ್ನ. ಒಂದು 2-3 ಸಾರಿನ 4 ಸಾರಿ 5 ಸಾರಿ ಹಿಂಗೆ ತೊಳೆದ್ರೆ ಅದು ಹಣ್ಣಿನ ಮೇಲಿನ ಸಿಪ್ಪೆನೂ ಅದರಲ್ಲಿ ಹಾಕಿದ್ರೂ ಇದನ್ನು ತೊಳಿ ಮುಂದಾಗ ಟೇಸ್ಟ್ ಬರ್ತದೆ. ಅದಕ್ಕೆ ನೋಡ್ರಿ, ಈಗ ಇದನ್ನು ಹಣ್ಣನ್ನು ನಾನು ಈ ಥರ ಮಾಡಿ ಇಟ್ಕೊಂಡಾನ ಆ ರಸ ಮಾಡೋದನ್ನು ತೋರಿಸ್ಕೊಡ್ತೀನಿ ರೀ. ಈಗ ನೋಡ್ರಿ, ಇದು ಎಷ್ಟು ಮೆತ್ತಗೆ ಮಾಡ್ಕೊಂಡೇನಿ ಹಣ್ಣನ್ನು, ಅಂದ್ರೆ ಅದು ಒಳಗೆ ರಸ ಎಲ್ಲ ಫುಲ್ಲ ರಸ ಚಂದ ಬರ್ತೈತೆ ರೀ. ಈಗ ಇವನ್ನ ಒಳ್ಳೆ ಹಣ್ಣನ್ನು ತೊಗೊಂಡ್ರೆ ನಮಗೆ ಅದರಲ್ಲಿ ಏನೂ ಇರೋದಿಲ್ಲ, ಬೆಸ್ಟ್ ಬರ್ತೈತೆ ರಸ. ಈಗ ನಾನು ಈ ಥರ ಹಣ್ಣನ್ನು ಎರಡನ್ನು ಮೆತ್ತಗೆ ಮಾಡಿ ಹಿಂಗೆ ಇಟ್ಕೊಂಡು ಅದರಿಂದ ರಸ ತಗೊಂಡ್ಬಿಡ್ತಾನೆ ನೋಡಿರಿ. ಈ ಥರ ಮಾಡ್ಬೇಕು ನೋಡಿರಿ. ಬಿರುಸಿರ್ತೈತಲ್ರಿ, ಅದನ್ನು ಹಿಂಗೆ ಮುಂದಿಂದೆಲ್ಲ ತಗೊಳಕ್ಕೆ ಈಸಿ ಆಗ್ಬೇಕು ನಮಗೆ. ಹಂಗೈತೆ ಇದು. ಈ ಮಾಡೋ ಮೆಥಡೂ ಭಾಳ ಈಸಿನೂ ಐತ್ರಿ, ಭಾಳ ಬೆಸ್ಟೂ ಆಗುತ್ತಿದೆ. ಹಿಂಗೆ ಮಾಡಿ ಇಟ್ಕೋಬೇಕು ನೋಡಿರಿ. ಒಳ್ಳೆ ಹಣ್ಣು ತೊಗೋಬೇಕು, ಹಿಂಗೆ ಮಾಡಿ ಇಟ್ಕೊಂಡ ತಕ್ಷಣ ಏನು ಮಾಡಬೇಕು, ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಇದ್ರದ್ದೆಲ್ಲ ಮುಂದಿಂದೆಲ್ಲ ಇದೇನು ಮೆತ್ತಗಾಗಿರ್ತೈತಲ್ರಿ ಅದನ್ನ ತೆಗೆದ್ಬಿಟ್ಟು ಹಿಂಗೆ ಹಾಕಿಬಿಡ್ಬೇಕು. ಮುಗಿದು ಎಷ್ಟು ಮಸ್ತಾಗಿರ್ತೈತಿ. ಈಗ ಇದನ್ನು ನಾವು ಒಂದು ಸ್ವಲ್ಪ ಹಿಂಗೆ ಮಾಡಿಬಿಟ್ರೆ ಈಸಿಯಾಗಿ ನಮಗೆ ಬಂದುಬಿಡ್ತೈತೆ ರೀ ರಸ. ಹಿಂಗೆ ಮಾಡಿ ನೀವು ಈ ಥರ ರಸ ಮಾಡಿದ್ರೆ ಭಾಳ ಒಳ್ಳೆಯದ ರೀತಿಯಿಂದ ರಸ ಮಾಡ್ದಂಗೆ ನಿಮಗೆ ಟೇಸ್ಟ್ ಬರ್ತೈತೆ. ನೋಡಿರಿ ಎಷ್ಟು ಮಸ್ತಾಗೈತೆ. ಮಾವಿನ ಹಣ್ಣು ಭಾಳ ಈಗ ಸೀಸನ್ದಾಗ ತಿನ್ನೋದ್ರಿಂದ ಭಾಳ ಟೇಸ್ಟೂ ಇರ್ತಾವೆ ರೀ, ಮತ್ತು ಅದು ಹೆಲ್ತ್ ಬೆನಿಫಿಟ್ಟೂ ಅದಾವೆ ರೀ ಇದಕ್ಕೆ. ಮಾವಿನ ಹಣ್ಣು ತಿನ್ನೋದ್ರಿಂದ ಇದು ಚರ್ಮದ ಸೌಂದರ್ಯ ಹೆಚ್ಚಾಗ್ತೈತೆ ಅಂತ ಹೇಳ್ತಾರೆ ಮಾವಿನ ಹಣ್ಣು ತಿನ್ನೋದ್ರಿಂದ. ನೋಡಿರಿ ಈಗ ಎಷ್ಟು ಮಸ್ತಾಗೈತೆ. ಈಗ ಇದನ್ನು ಮುಂದಿಂದೆಲ್ಲ ಹಿಂಗೆ ಮಾಡಿ ತೆಗೆದು ನಾವು ಆಮೇಲೆ ಇದ್ರೊಳಗೆ ಹಾಕಿ ಹಿಂಡ್ಬೇಕ್ರಿ. ಅಂದ್ರೆ ಅದು ರಸ ಕರೆಕ್ಟ್ ಬರ್ತೈತೆ ನೋಡಿರಿ. ಈಗ ನೋಡಿರಿ, ಇಷ್ಟು ಮಾಡಿದ್ರೆ ಮುಗೀತ್ರಿ. ಯಾಕಂದ್ರೆ ಅದ್ರೊಳಗಿಂದೆಲ್ಲ ಬಂದಿರ್ತೈತಿ. ಇದ್ರಂದು ಒಂದು ಸ್ವಲ್ಪ ತಗೊಂಡ್ಬಿಟ್ಟಿವಿ ಅಂದ್ರೆ ಮುಗಿದು ಹೋತ್ರಿ ಇದು. ಮಾವಿನ ಹಣ್ಣಿನ ರಸ ಹೋಳ್ಗೆ ಜೊತೆ ಫಸ್ಟ್ ಕ್ಲಾಸ್ ಆಗಿರ್ತೈತೆ ರೀ. ನಾವು ಹೋಳ್ಗೆ ಮಾಡೋ ವಿಧಾನನೂ ಹಿಂದಿನ ವಿಡಿಯೋದಾಗ ತೋರ್ಸೇನಿ ರೀ. ಬರೀ ಹೂರ್ಣನ ಮಾಡೋದು ಟಫ್ ಇರ್ತೈತಿ, ಅದನ್ನು ಹೆಂಗೆ ಮಾಡೋದು ಈಸಿ ಆಗತ್ತೆ ತೋರ್ಸೇನಿ, ಮಿಕ್ಸಿ ಇಲ್ಲದೆ ಏನೂ ಇಲ್ಲದೆ. ಅದಕ್ಕೆ ನೀವು ಅದನ್ನು ವಿಡಿಯೋನು ನೋಡ್ಕೋಬೋದು. ಎಲ್ಲ ನೋಡಿಕೊಂಡು ಈಸಿಯಾಗಿ ಒಂದು ಹೋಳ್ಗೆ ಮಾಡಿ, ಎಣ್ಣೆ ಹಚ್ಚಿದ ಹೋಳ್ಗೆ ಮಾಡಿ, ಅಥವಾ ಇದ್ರ ಜೊತೆನೂ ಈಗ ಮಾವಿನ ಹಣ್ಣಿನ ರಸ ಹಂಗನೂ ಕುಡಿಬೋದು ರೀ. ಈಗ ರಸನೂ ತೋರ್ಸಾಕ್ತೇನೆ ನಾನು. ಇದಕ್ಕೆ ಸಕ್ಕರೆ ಹಾಕ್ಕೊಳಕ್ತೇನೆ ರೀ ನಾನು. ಸಕ್ಕರೆ ಸ್ವಲ್ಪ ಉಪ್ಪು ಹಾಕಿ ಇದನ್ನ ತಿರುಗಿಸ್ಬಿಟ್ರೆ ಒಳ್ಳೆ ಒಂದು ರಸ ಕರೆಕ್ಟಾಗಿ ಬಂದಿರ್ತೈತೆ ಅದು. ನೋಡಿರಿ ಈಗ ರಸ ಎಷ್ಟು ಮಸ್ತ್ ಬಂದೈತಿ. ಇದನ್ನು ನೀವು ಹೋಳ್ಗೆ ಜೊತೆ ತಿನ್ಬೋದು. ಹಿಂದಿನ ವಿಡಿಯೋದಾಗ ನಾನು ಹೋಳ್ಗೆ ಬಿಟ್ಟೈತೆ, ಅದನ್ನು ನೋಡಿ ಇದನ್ನು ರಸ ಮಾಡ್ಕೊಳೋದು ನೋಡಿ ನೀವು ಮಾಡ್ಕೊಂಡು ತಿನ್ನಿರಿ.